ಮಾಲೂರು ಬಿಜೆಪಿ ರೆಬೆಲ್ಗೆ ಮಣೆ ಹಾಕಿದ ಜೆಡಿಎಸ್. ಸೈಲೆಂಟ್ ಆಗಿಯೇ ದೋಸ್ತಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದೆ ಜೆಡಿಎಸ್. ತೆನೆ ಹಿಡಿದ ಕಳೆದ ಪರಾಜಿತ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರ್. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆ. ನೂರಾರು ಬೆಂಬಲಿಗರ ಸಮ್ಮುಖದಲ್ಲಿ ಹೂಡಿ ವಿಜಯ್ ಕುಮಾರ್ ಸೇರ್ಪಡೆಯಾಗಿದ್ದಾರೆ. ಲೋಕಲ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಜೆಡಿಎಸ್ ಸೈಲೆಂಟ್ ಆಪರೇಷನ್ ಮಾಡ್ತಾ ಇದೆ ನೋಡಿ. ಹೂಡಿ ವಿಜಯ್ ಕುಮಾರ್ ಜೆಡಿಎಸ್ಗೆ ಸೇರ್ಪಡೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಾಲೂರು ಬಿಜೆಪಿ ಘಟಕದಲ್ಲಿ ಜೆಡಿಎಸ್ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. ಮಾಲೂರು ಬಿಜೆಪಿ ರೆಬಲ್ಗೆ ಶಾಕ್. ಇದೀಗ ಸೈಲೆಂಟ್ ಆಗಿ ದೋಸ್ತಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಜೆಡಿಎಸ್. ತೆನೆ ಹಿಡಿದ ಕಳೆದ ಪರಾಜಿತ ಅಭ್ಯರ್ಥಿ ಹೂಡಿ ವಿಜಯ್. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆ. ನೂರಾರು ಬೆಂಬಲಿಗರ ಸಮ್ಮುಖದಲ್ಲಿ ಹೂಡಿ ವಿಜಯ್ ಕುಮಾರ್ ಸೇರ್ಪಡೆಯಾಗಿದ್ದಾರೆ. ಲೋಕಲ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಜೆಡಿಎಸ್ ಸೈಲೆಂಟ್ ಆಪರೇಷನ್ ಅಲ್ಲಿ ಮುಂದುವರೆದಿದೆ. ಹೂಡಿ ವಿಜಯ್ ಕುಮಾರ್ ಜೆಡಿಎಸ್ಗೆ ಸೇರ್ಪಡೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ನೋಡಿ, ಮೈತ್ರಿ ಪಕ್ಷದಲ್ಲೇ ಯಾವ ರೀತಿಯಾಗಿ ಆಪರೇಷನ್. ರಾಜಕಾರಣ ಅಂದ್ರನೇ ಹಾಗೆ ರೀ. ನಾವಿಲ್ಲಿ ಗಮನಿಸಿ ನೋಡ್ತೀವಿ, ರಾಜಕಾರಣ ಅಂತ ಅಂದಾಗ ರಾಜತಾಂತ್ರಿಕತೆಗಳನ್ನ ಅಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಜೆಡಿಎಸ್ ಕೆಲಸ ಮಾಡ್ತಾ ಇದೆಯಾ ಅಂತ ನೋಡಿದ್ರೆ ಎಸ್ ಅಫ್ಕೋರ್ಸ್ 2028ರ ಎಲೆಕ್ಷನ್ಗೆ ಜೆಡಿಎಸ್ ಯಾವ ರೀತಿಯಾದಂಥ ತಯಾರಿಗಳನ್ನು ನಡೆಸ್ತಾ ಇದೆ ಅಂತ ಅಂದ್ರೆ ನಾವು ಗಮನ ಹರಿಸಬೇಕು. ಇಲ್ಲಿ ವಿಜಯಪುರದಲ್ಲೂ ಸಹಿತ ಸಮಾವೇಶ ಮಾಡ್ತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಣೆಯನ್ನ ಹಾಕ್ತಾ ಇದೆ ಒಂದ್ ಕಡೆ. ಯಾಕಂದ್ರೆ ಅಲ್ಲಿ 4 ಸ್ಥಾನಗಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಉತ್ತರ ಕರ್ನಾಟಕ ಭಾಗದತ್ತ ಒಲವನ್ನ ತೋರಿದೆ. ಮತ್ತೊಂದು ಕಡೆ ಸೈಲೆಂಟ್ ಆಗಿ ಯಾವ ರೀತಿಯಾದಂತ ಕೆಲಸ ಮಾಡ್ತಾ ಇದೆ ನೋಡಿ ಬಿಜೆಪಿ. ಆಕ್ರೋಶ ಯಾಕೆ ಹಾಗಾದ್ರೆ ಈ ವಿಚಾರಕ್ಕೆ? 2028ರ ಜೆಡಿಎಸ್ ಹೂಡಿ ವಿಜಯ್ ಕುಮಾರ್ ಕಣಕ್ಕಿಳಿಸಿದ್ರೆ ಇದು ಮಾಜಿ ಶಾಸಕ ಬಿಜೆಪಿ ಮುಖಂಡ ಕೆಎಸ್ ಮಂಜುನಾಥ್ ಗೌಡ ಆತಂಕ ಸೃಷ್ಟಿಯಾಗಿರುವಂತದ್ದು. 2023ರ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ. ಇಂತಹ ವ್ಯಕ್ತಿಗೆ ಜೆಡಿಎಸ್ ಮಣೆ ಹಾಕಿರೋದು ಸರಿಯಲ್ಲ ಅಂತ ಜೆಡಿಎಸ್ ವರಿಷ್ಠರು ಮೈತ್ರಿ ಧರ್ಮ ಪಾಲನೆ ಮುರಿಯುತ್ತಿದ್ದಾರೆ. ಮಾಜಿ ಶಾಸಕ ಬಿಜೆಪಿ ಮುಖಂಡ ಕೆಎಸ್ ಮಂಜುನಾಥ್ ಗೌಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2028ರಲ್ಲಿ ಜೆಡಿಎಸ್ ನಿಂದ ವಿಜಯನ್ನ ಕಣಕ್ಕಿಳಿಸಿದ್ರೆ ಮುಂದಿನ ಪಾಡೇನು ಹಾಗಾದ್ರೆ? 2023ರ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶ ಬಿಜೆಪಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮೈತ್ರಿ ನಿಯಮಗಳನ್ನ ಮುರಿತಾ ಇದೆ ಜೆಡಿಎಸ್ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡಿ, ಜೆಡಿಎಸ್ ಇಂದ ಹೂಡಿ ವಿಜಯನನ್ನ ಕಣಕ್ಕಿಳಿಸಿದ್ರೆ ಮುಂದೆ ಆಗುವಂತಹ ಬದಲಾವಣೆಗಳು ಹೇಗಿರುತ್ತೆ? ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಶುರುವಾಗುತ್ತೆ. ಇಂತಹ ವ್ಯಕ್ತಿಗೆ ಜೆಡಿಎಸ್ ಮಣೆ ಹಾಕಿರೋದು ಸರಿಯಲ್ಲ ಅನ್ನುವಂಥದ್ದು ಬಿಜೆಪಿಯಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಈಗಾಗಲೇ ಕುಮಾರಸ್ವಾಮಿ ವಿಚಾರಕ್ಕೆ ನಾವು ಮಾತನಾಡಿದ್ರೆ ರಾಜ್ಯದಲ್ಲಿ 2028ರಲ್ಲಿ ವಿಧಾನಸಭೆ ಎಲೆಕ್ಷನ್ ಅನ್ನ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಮೈತ್ರಿ ಪಕ್ಷ ಗೆಲ್ಲಲೇಬೇಕು ಅಂತ. ಆದ್ರೆ ನೋಡಿ, ಇದು ಏನು ಜೆಡಿಎಸ್ ಏನು ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲಸವನ್ನ ಮಾಡ್ತಾ ಇದೆ, ಅಲ್ಲಿ ಬಿಜೆಪಿನ ಸೇರ್ಪಡೆ ಮಾಡ್ಕೊಳ್ತಾ ಇಲ್ಲ. ನಮ್ಮದೇ ಆದಂಥ ನಿಲುವಿನಲ್ಲಿ ನಮ್ಮದೇ ಆದಂಥ ದಿಟ್ಟ ನಿರ್ಧಾರದಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ, ನಾವು ಏನು ಮಾಡಬೇಕು ನಮ್ಗೆ ಗೊತ್ತು ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ನಾವು 2028ರ ವಿಧಾನಸಭೆಯ ಎಲೆಕ್ಷನ್ನಲ್ಲಿ 83 ಸ್ಥಾನಗಳನ್ನು ಗೆಲ್ಲೋದು ಪಕ್ಕ. ಇದಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕುಮಾರಸ್ವಾಮಿ ಚರ್ಚೆಯನ್ನ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಸಹಿತ ಅದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಬಟ್ ಇಲ್ಲಿ ನಡೀತಾ ಇರುವಂಥ ಸಂಗತಿಗಳನ್ನ ನಾವಿಲ್ಲಿ ಗಮನಿಸಿ ನೋಡಿದ್ರೆ, ಒಂದು ವೇಳೆ ವಿಜಯ್ ಕಣಕ್ಕೆ ಇಳಿದ್ರೆ ಬಂಡಾಯ ಏಳುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ 2028ರ ಎಲೆಕ್ಷನ್ ಅಲ್ಲಿ.
ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಒಂದು ಕಡೆ 2028 ಗೆಲ್ಲಲೇಬೇಕು ಅನ್ನುವಂಥ ದಿಟ್ಟ ನಿರ್ಧಾರ. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಮಾಡ್ಕೊಂಡಿರುವಂತಹ ಡ್ಯಾಮೇಜ್ಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಜನ ಆಕ್ರೋಶ ಭರಿತರಾಗಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೂ ಗೊತ್ತು. ಯಾಕಂದ್ರೆ ಇವರ ಕುರ್ಚಿ ಫೈಟೇ ಅಷ್ಟರ ಮಟ್ಟಿಗೆ ಇವರಿಗೆ ಡ್ಯಾಮೇಜ್ ಅನ್ನ ತಂದುಕೊಟ್ಟಿದೆ. ಮತ್ತೊಂದು ಕಡೆ ಇದನ್ನ ಪ್ಲಸ್ ಆಗಿ ಬಳಸ್ಕೊಳ್ತಾ ಇದ್ದಂತ ಬಿಜೆಪಿ ಮತ್ತು JDS ಈಗಾಗಲೇ 2028 ಎಲೆಕ್ಷನ್ಗೆ ತಯಾರಿಗಳನ್ನ ನಡೆಸ್ತಾ ಇದೆ ಈಗಿನಿಂದಲೇ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಇದೀಗ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ JDS ತನ್ನದೇ ತಂತ್ರಗಾರಿಕೆಯನ್ನ ಬಳಸ್ತಾ ಇದೆ.